ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ ಅತಿ ಹೆಚ್ಚು ಸಹನೆ ಮತ್ತು ಪರಿಶ್ರಮ ಇರುವ ರಾಶಿ ಯಾವುದಾದರೂ ಇದ್ದರೆ ಅದು ಮಕರ ರಾಶಿ ಮಾತ್ರ. ಆದರೆ ಕಳೆದ 7.5 ವರ್ಷಗಳಿಂದ ನೀವು ನಡೆದ ಹಾದಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಹಾದಿ. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನೀವು ಯಾರಿಗೆ ಒಳ್ಳೆಯದು ಮಾಡಲು ಹೋದರೂ ಅವರೇ ನಿಮಗೆ ವಿಷ ಉಣಿಸಿದರು. ನಿಮ್ಮ ಪ್ರಾಮಾಣಿಕತೆಯನ್ನ ಜನ ದಡ್ಡತನ ಎಂದು ಕರೆದರು. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಆಸೆಗಳನ್ನು ಹೊಂದಿದ್ದೀರಾ, ತ್ಯಾಗ ಮಾಡಿದ್ದೀರಾ. ಆದರೆ ಫಲ ಸಿಕ್ಕಿದ್ದು ಏನು? ಕೇವಲ ಅವಮಾನ, ಸಾಲ ಮತ್ತು ಒಂಟಿತನ. ನಾನು ಎಷ್ಟೇ ಕಷ್ಟಪಟ್ಟರೂ ದೈವ ನನ್ನ ಕೈ ಹಿಡಿಯಲ್ವಾ ಅಂತ ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು. ರಾತ್ರಿ ಹೊತ್ತು ಅತಿ ಹೆಚ್ಚು ಅತ್ತವರು ನೀವೇ ಇರಬಹುದು. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯು ಶನಿ ಮತ್ತು ಕಳೆದ 7 ವರ್ಷಗಳಿಂದ ನೀವು 7.5 ಶನಿಯ ಕಪಿಮುಷ್ಟಿಯಲ್ಲಿ ಬೆಂದು ಹೋಗಿದ್ದೀರಿ. ಕೆಲಸ ಹೋಯಿತು, ಬಿಸ್ನೆಸ್ ಲಾಸ್ ಆಯಿತು, ಆರೋಗ್ಯ ಕೈಕೊಡ್ತು. ಆದರೆ ಮಕರ ರಾಶಿಯವರೇ, ಎದೆ ಮುಟ್ಕೊಂಡು ಹೇಳ್ತೇನೆ ಕೇಳಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ನಿಮ್ಮ ಪಾಲಿಗೆ ಕರ್ಮಫಲ ಸಿಗುವ ವರ್ಷ 7.5. ಶನಿಯು ನಿಮ್ಮನ್ನ ಬಿಟ್ಟು ಹೋಗುವ ಅಂತಿಮ ಹಂತವಿದು. ಶನಿಯ ಮಹಾತ್ಮ ಹೋಗುವಾಗ ಬರಿಗೈಲಿ ಹೋಗಲ್ಲ. ತಾನು ಇಷ್ಟು ವರ್ಷ ಪರೀಕ್ಷಿಸಿದ ಭಕ್ತನಿಗೆ ಸಾಮ್ರಾಜ್ಯವನ್ನ ಕೊಟ್ಟು ಹೋಗ್ತಾನೆ. ನೀವು ಕಳೆದುಕೊಂಡ ಹಣ, ಕಳೆದುಕೊಂಡ ಗೌರವ ಮತ್ತು ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಹತ್ತಿರ ಬಂದಿದೆ. ಆದರೆ ಶನಿದೇವನ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕು ಅಂದರೆ ಮತ್ತು ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಈ 5 ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಬದುಕನ್ನು ಬದಲಿಸುವ ಸಂವಿಧಾನ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇಲ್ಲಿವರೆಗೂ ಒಂದು ಸೂತ್ರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಿಮ್ಮ ಮುಂದಿನ ದೈವಿಕ ರಹಸ್ಯಗಳು ನಿಮಗೆ ತಪ್ಪದೇ ಸಿಗುತ್ತವೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಕರ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ ಈಗ. ಆದರೆ ಅದಕ್ಕೆ ಶನಿ ಹಾಕುವ ಷರತ್ತುಗಳೇನು? ಬನ್ನಿ, ನಿಮ್ಮ ದುರದೃಷ್ಟವನ್ನ ಸುಟ್ಟು ಬೂದಿ ಮಾಡುವ 5 ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೇ ಮಹಾರಹಸ್ಯ. ಮಕರ ರಾಶಿಯವರಿಗೆ ಶನಿದೇವನು ರಾಶ್ಯಾಧಿಪತಿ. ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಕಡೆಗೆ ಪ್ರಯಾಣ ಬೆಳೆಸುವ ಸಿದ್ಧತೆಯಲ್ಲಿರುತ್ತಾನೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಶಮಿ ವೃಕ್ಷದ ಪೂಜೆ, ಅಂದರೆ ಬನ್ನಿ ಮರದ ಪೂಜೆ. ಪುರಾಣಗಳಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು. ಹಾಗೆಯೇ ನಿಮ್ಮ ಅಜ್ಞಾತವಾಸ ಈಗ ಮುಗಿಯುತ್ತಿದೆ. ಪ್ರತಿ ಶನಿವಾರ ಸಂಜೆ ಬನ್ನಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಸಾಧ್ಯವಾದರೆ ಬನ್ನಿ ಮರದ ಎಲೆಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ನೆನಪಿಡಿ, ಶನಿದೇವನು ಶಿವನ ಪರಮ ಭಕ್ತ. ಯಾರು ಶಿವನಿಗೆ ಬನ್ನಿ ಎಲೆ ಅರ್ಪಿಸುತ್ತಾರೋ ಅವರನ್ನ ಶನಿದೇವನು ಕಣ್ರೆಪ್ಪೆಯಂತೆ ಕಾಪಾಡುತ್ತಾನೆ. ಇದು ನಿಮ್ಮ ಸಾಲದ ಬಾಧೆಯನ್ನು ಮತ್ತು ಕೋರ್ಟು ಕಚೇರಿ ಅಲೆದಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಎರಡನೇ ರಹಸ್ಯ. ಮಕರ ರಾಶಿಯವರು ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ. ನೀವು ಕರ್ಮಯೋಗಿಗಳು. ಆದರೆ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ಕೇಳ ಹಂತದ ಸಾಹುಕಾರರ ಜೊತೆಗಿನ ನಡವಳಿಕೆ. ಶನಿದೇವನು ಶ್ರಮಜೀವಿಗಳ ಪ್ರತಿನಿಧಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಆಫೀಸ್ನ ಪ್ಯೂನ್ಗಳು ಅಥವಾ ರಸ್ತೆಯಲ್ಲಿ ಕಸಗುಡಿಸುವ ಪೌರ ಕಾರ್ಮಿಕರು, ಇವರನ್ನ ದಯವಿಟ್ಟು ಕೀಳಾಗಿ ಕಾಣಬೇಡಿ. ನೀವು ಇವರಿಗೆ ಒಂದು ಹೊತ್ತಿನ ಊಟವನ್ನು ಅಥವಾ ಬಟ್ಟೆಯನ್ನು ದಾನವಾಗಿ ನೀಡಿದರೆ ಅದು ಸಾಕ್ಷಾತ್ ಶನಿಗೆ ತಲುಪುತ್ತದೆ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರಿಗೆ ನೀವು ಎಷ್ಟು ಗೌರವ ಕೊಡುತ್ತೀರೋ ಅಷ್ಟು ವೇಗವಾಗಿ ನೀವು ಏಳಿಗೆ ಹೊಂದುತ್ತೀರಿ. ನೀವು ನೀಡುವಂತಹ ರೂಪಾಯಿ ದಾನ ನಿಮ್ಮ ಆಸ್ಪತ್ರೆಯ ₹1,00,000 ಖರ್ಚನ್ನು ತಪ್ಪಿಸುತ್ತದೆ. ಅಂದರೆ ನೀವು ಇದನ್ನು ನಂಬಲೇಬೇಕು. ಮೂರನೆಯದಾಗಿ, ಮಕರ ರಾಶಿಯವರ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಆದರೆ ಯಶಸ್ಸಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಅದುವೇ ಕಪ್ಪು ಕುದುರೆಯ ಲಾಳ. ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆಯೂ ಆಕಾರದಲ್ಲಿ ಮೇಲ್ಮುಖವಾಗಿ ನೇತು ಹಾಕಿ. ಇದು ನಿಮ್ಮ ಮನೆಗೆ ಬರುವ ದೃಷ್ಟಿ ದೋಷವನ್ನು ತಡೆದು ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ. ಅಥವಾ ಶನಿವಾರದಂದು ಬಲಗೈ ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರವನ್ನು ಧರಿಸಿ. ಇದು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರು ತೀರಾ ಭಾವುಕರು. ಸಣ್ಣ ವಿಷಯಕ್ಕೂ ಕುಗ್ಗಿ ಹೋಗ್ತೀರಾ. ಈ ಉಂಗುರ ನಿಮ್ಮ ಮನಸ್ಸಿನ ಕಲ್ಲಿನಂತಹ ಧೈರ್ಯವನ್ನು ನೀಡುತ್ತದೆ.
4ನೇ ರಹಸ್ಯ, ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನಿಸಬೇಕು. ವಿಶೇಷವಾಗಿ ಮೊಣಕಾಲು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗಬಹುದು. ಇದಕ್ಕೆ ರಾಮಬಾಣ ಎಂದರೆ ದಶರಥ ಕೃತ ಶನಿ ಸ್ತೋತ್ರ. ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ದಶರಥ ಮಹಾರಾಜನು ಶನಿಯನ್ನು ಒಲಿಸಿಕೊಳ್ಳಲು ಹಾಡಿದ ಈ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಕೇಳ್ತಾರೋ ಅಂಥವರ ಶರೀರವನ್ನು ಯಾವ ರೋಗವೂ ಬಾಧಿಸುವುದಿಲ್ಲ ಎಂದು ಸ್ವತಃ ಶನಿಯೇ ವರ ನೀಡಿದ್ದಾನೆ. ನಿಮ್ಮ ಔಷಧಿ ಖರ್ಚು ಕಡಿಮೆಯಾಗಬೇಕು ಅಂದರೆ ಈ ಸ್ತೋತ್ರವನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. 5ನೇ ಮತ್ತು ಅಂತಿಮ ರಹಸ್ಯ, ಸ್ನೇಹಿತರೆ, ಮಕರ ರಾಶಿಯವರ ದೊಡ್ಡ ಶತ್ರುವೇ ಅತಿಯಾದ ಯೋಚನೆ. ನಡೆದದ್ದನ್ನೇ ನೆನೆಸಿಕೊಂಡು ಕೊರಗುವುದು ನಿಮ್ಮ ಸ್ವಭಾವ. ನೀವು ಗೆಲ್ಲಲೇಬೇಕು ಅಂದರೆ ನಿನ್ನೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾಳೆಗಳ ಬಗ್ಗೆ ಕೆಲಸ ಮಾಡಿ. ಶನಿವಾರದಂದು ಯಾರ ಹತ್ತಿರವೂ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ ಮತ್ತು ಮುಖ್ಯವಾಗಿ ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ. ಕಾಗೆಗಳಿಗೆ ಅನ್ನವನ್ನು ಇಡಿ. ಕಾಗೆಯು ನಿಮ್ಮ ಪೂರ್ವಜರ ಸ್ವರೂಪ ಎಂದು ನಂಬಲಾಗುತ್ತದೆ. ಕಾಗೆ ಹಾಗೆ ಬಂದು ನೀವು ಇಟ್ಟ ಅನ್ನವನ್ನು ಮುಟ್ಟಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಕ್ಕಂತೆ. ಪಿತೃಗಳ ಆಶೀರ್ವಾದ ಇದ್ದರೆ ಎಂಥದ್ದೇ ಶಾಪವಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗ ಬರಬೇಕಂದ್ರೆ ಕಾಗೆಗಳಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಮಕರ ರಾಶಿಯವರೇ, ಎದ್ದೇಳಿ, ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಸೋಲುಗಳೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳು. ಇಷ್ಟು ದಿನ ಜನರು ನಿಮ್ಮನ್ನು ಆಡಿಕೊಂಡಿರಬಹುದು, ಇವನ ಕತೆ ಮುಗೀತು ಎಂದು ಟೀಕಿಸಿರಬಹುದು. ಆದರೆ ಈಗ ಆಟ ಬದಲಾಗುವ ಸಮಯ. ಶನಿ ಮಹಾತ್ಮ ನಿಮ್ಮನ್ನು ಬೂದಿಯಿಂದ ಎಬ್ಬಿಸಿ ಚಿನ್ನದಂತೆ ಹೊಳೆಯುವಂತೆ ಮಾಡಲಿದ್ದಾನೆ. ಇನ್ನು ಈ ಮಕರ ರಾಶಿಯವರನ್ನು ಯಾರೂ ಸಹ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ. ಇದೇ ತಾನೇ ದೇವರು ಕೊಡಬೇಕಾಗಿರುವ ಮೇನ್ ವರಗಳು. ಯಾವುವೆಂದರೆ, ಇವರು ಯಾರೊಬ್ಬರನ್ನೂ ಸಹ ಈಸಿಯಾಗಿ ನಂಬುವುದಿಲ್ಲ. ಹಾಗೆಯೇ ಯಾರ ಬಗ್ಗೆ ಏನೇ ವಿಚಾರವಿರಲಿ ಅದನ್ನು ಅವರು ಸಾಧ್ಯವಾದಷ್ಟು ಬೇಗ ತಿಳ್ಕೊಂಡ್ಬಿಡ್ತಾರೆ. ಯಾರೇ ಆಗಲಿ, ಸ್ನೇಹಿತರೇ ಆಗಲಿ, ಶತ್ರುಗಳೇ ಆಗಲಿ, ಅವರಿಗೆ ಏನಾಗಬೇಕು ಅನ್ನೋದನ್ನು ಇವರು ಈಸಿಯಾಗಿ ತಿಳ್ಕೊಳ್ಳೋದ್ರಿಂದ, ಈಸಿಯಾಗಿ ಅವರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಯಾರೂ ಸಹ ಈಸಿಯಾಗಿ ಮೋಸ ಮಾಡಲು ಆಗುವುದಿಲ್ಲ. ಆದರೆ ಇವರ ಬೆನ್ನಿಗೆ ಚೂರಿ ಹಾಕುವಂಥವರೇ ಜಾಸ್ತಿ ಇರ್ತಾರೆ. ಇವರಿಗೆ ಮೋಸ ಮಾಡಬೇಕೆಂದೇ ಕಾಯುತ್ತಾ ಕುಳಿತಿರುತ್ತಾರೆ. ಅಂದರೆ ಹಿತಶತ್ರುಗಳು ಇವರ ಜೊತೆನೇ ಇರ್ತಾರೆ. ಇವರಿಗೆ ಬೇರೆಯವರು ಯಾರೂ ಸಹ ಮೋಸ ಮಾಡೋಕೆ ಆಗಲ್ಲ. ಹಾಗಾಗಿ ಇವರ ಜೊತೆಯಲ್ಲಿರುವವರೇ ಇವರಿಗೆ ಮೋಸ ಮಾಡೋದು ತುಂಬ ಇರುತ್ತದೆ. ಈ ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರೇ ಜಾಸ್ತಿ. ಇನ್ನು ನಂಬಿಕೆ ದ್ರೋಹ ಮಾಡೋದು ಸಹ ಜಾಸ್ತಿ. ಇವರಿಗೆ ಈಸಿಯಾಗಿ ಮೋಸ ಮಾಡೋದಕ್ಕಾಗಲ್ವಲ್ಲ, ಅದಕ್ಕಾಗಿಯೇ ಇವರನ್ನು ಜಾಸ್ತಿ ನಂಬಿಸಿ ಬಿಡೋದು, ಜಾಸ್ತಿ ಫ್ರೆಂಡ್ಸ್ ಆಗಿಬಿಡೋದು, ಜಾಸ್ತಿ ಕ್ಲೋಸ್ ಆಗಿಬಿಡೋದು, ಈ ಥರ ಕ್ಲೋಸ್ ಆಗಿಬಿಟ್ಟು ಅವರಿಗೆ ನಂಬಿಕೆ ದ್ರೋಹ ಮಾಡಿಬಿಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಜೊತೆಯಲ್ಲಿರುವಂಥ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಾಗಲಿ ಮಕರ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರೋದು ಈ ವಿಷಯದಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಈ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ. ಈ ರಾಶಿಯವರಿಗೆ ಸಾಮರ್ಥ್ಯ ಅನ್ನುವುದು ಹೇಗಿರುತ್ತೆ ಎಂದು ಹೇಳೋದಾದರೆ, ಇವರಿಗೆ ಗಟ್ಟಿತನ ಅನ್ನೋದಿರುತ್ತದೆ. ಇವರಿಗೆ ಎಷ್ಟೇ ಕಠಿಣವಾದ ಕೆಲಸ ಕೊಡಿ, ಇವರು ಪಟಾಪಟ್ಟಂತ ಮಾಡಿ ಮುಗಿಸುತ್ತಾರೆ. ಆ ಕೆಲಸ ಎಷ್ಟೇ ಕಷ್ಟವಾದರೂ ಸಹ ಆ ಕೆಲಸವನ್ನು ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ಈ ರಾಶಿಯವರು ತಿಳ್ಕೊಂಡ್ಬಿಟ್ಟಿರುತ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತದೆ. ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತದೆ. ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂತಹ ಟ್ಯಾಲೆಂಟ್ ವ್ಯಕ್ತಿಗಳಾಗಿರುತ್ತಾರೆ. ಈ ಮಕರ ರಾಶಿಯವರು ಇನ್ನು ಯಾವುದೇ ಒಂದು ಅವಕಾಶ ಸಿಕ್ಕಿದರೂ ಸಹ ಅವರು ಸದುಪಯೋಗ ಪಡಿಸಿಕೊಳ್ತಾರೆ. ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನು ತೋರಿಸಿದರೆ ಹಸ್ತಾನೆ ನುಂಗಿಬಿಡುತ್ತಾರೆ. ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ದರೂ ಸಹ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರೂ ಸಹ ಅದನ್ನು ಯೂಸ್ ಮಾಡ್ಕೋತಾರೆ. ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ಸಹ ಈ ರಾಶಿಯವರು ತಿಳಿದುಕೊಂಡಿರುತ್ತಾರೆ ಎಂದೇ ಹೇಳ್ಬೋದು. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ. ನಿಮ್ಮ ಕಷ್ಟಗಳು ಕರಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಲಿ. ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿ ನಿಮಗಾಗಿ ತಂದಿದ್ದೇನೆ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಮನಸ್ಸಿಗೆ ನಾಟಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೂ ಕುಟುಂಬದವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಅವರಿಗೆ ಒಂದು ಹೊಸ ಭರವಸೆಯನ್ನು ನೀಡಿ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮರೆಯದೆ ಓಂ ಶನೇಶ್ವರಾಯ ನಮಃ ಅಂತ, ಓಂ ನಮಃ ಶಿವಾಯ ಅಂತ ಬರೆಯಿರಿ. ನಿಮ್ಮ ಭಕ್ತಿ ಆ ಭಗವಂತನಿಗೆ ತಲುಪಲಿ. ಸರ್ವೇ ಜನ ಸುಖಿನೋ ಭವಂತು.
ಈ ದಿನ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಅವರ ಮುಂದಿನ ಜೀವನ ಹೇಗೆಲ್ಲ ಇರುತ್ತದೆ ಎಂದು ನೋಡೋಣ. ಅವರ ಜೀವನ ಶೈಲಿ ಹೇಗಿರುತ್ತದೆ, ಅವರ ಮುಂದಿನ ನಡೆ ಏನು, ಮಕರ ರಾಶಿಯವರ ಜೀವನ ಚರಿತ್ರೆಯ ವಿವಿಧ ಬಗೆಯ ಆಗುಹೋಗುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಮಕರ ರಾಶಿಯವರೇ, ನೀವು ಭೂಮಿಯಲ್ಲಿ ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯುವುದಕ್ಕೆ, ನಿಮ್ಮ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಗುವುದಕ್ಕೆ ಎನ್ನುವುದು ಈ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಮಕರ ರಾಶಿಯವರಿಗೆ ತಾಳ್ಮೆ ಎನ್ನುವುದು ತಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿರುತ್ತದೆ. ಅಷ್ಟರ ಮಟ್ಟಿಗೆ ತಾಳ್ಮೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂಕಲ್ಪ ಹೇಗಿರುತ್ತದೆ ಎಂದು ನೋಡಿದರೆ, ಒಂದು ಬೆಟ್ಟ ಒಂದೇ ಕಡೆ ಎಷ್ಟು ಗಟ್ಟಿಯಾಗಿ ನೆಲೆಯೂರುತ್ತದೆ ಅಷ್ಟರ ಮಟ್ಟಿಗೆ ಆ ನಿಮ್ಮ ಒಂದು ಸಂಕಲ್ಪ ಇರುತ್ತದೆ. ಮಕರ ರಾಶಿಯವರದು ಎಷ್ಟು ಗಟ್ಟಿ ಮನಸ್ಸು ಎಂದರೆ, ನೀವು ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು, ಹೊಡೆತಗಳ ಮೇಲೆ ಮತ್ತೆ ಹೊಡೆತ, ಹೀಗೆ ಹಲವು ಕಷ್ಟಗಳನ್ನು ಅನುಭವಿಸುವಿರಿ. ಇದಕ್ಕೆಲ್ಲ ಕಾರಣ ಏನು ಎಂದು ನೋಡೋದಾದರೆ, ನಿಮ್ಮ ಆ ನೋವು ನಿಮಗಷ್ಟೇ ಗೊತ್ತು. ಇಡೀ ಜಗತ್ತಿನಲ್ಲಿ ಕರ್ಮದ ಪಾಠ ಹೇಳುವವರು ಯಾರಾದರೂ ಇದ್ದರೆ ಅವರೇ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮನು ಮಕರ ರಾಶಿಯವರ ಅಧಿಪತಿ. ಹಾಗಾಗಿ ಸ್ವಲ್ಪ ಏರುಪೇರಾದರೂ ಕಟ್ಟಿಟ್ಟ ಬುತ್ತಿ. ಆದರೆ ಮಕರ ರಾಶಿಯವರು, ನೀವು ಅನ್ಯರಿಗೆ ನ್ಯಾಯ ಒದಗಿಸುವಲ್ಲಿ ತುಂಬ ಪರಿಣಿತರು. ಆದರೆ ನಿಮ್ಮ ಸ್ವಂತ ಜೀವನದ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ? ಅದೆಷ್ಟೋ ಜನರಿಗೆ ದಾರಿದೀಪವಾದ ನಿಮಗೆ ಇಂದು ನಿಮ್ಮ ದಾರಿಯೇ ಕತ್ತಲಾಗಿ ಕಾಣುತ್ತಿರುವುದು ಏಕೆ? ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು, ದೃಢ ಸಂಕಲ್ಪ ಉಳ್ಳವರು ಎಂದು ಜಗತ್ತು ನಂಬಿದೆ. ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಅಪ್ಪಟ ಒಳ್ಳೆಯ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಸಹ ಕಾಣುತ್ತಿಲ್ಲ ಏಕೆ? ಮಗುವಿನ ಮನಸ್ಸಿನಂತೆ ಸ್ವಚ್ಛ ಹೃದಯ ಇರುವ ಆತ್ಮೀಯ ಮಕರ ರಾಶಿಯವರೇ, ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿಯನ್ನು ಯಾರೂ ಸಹ ಬಂದು ಕದಿಯುತ್ತಿಲ್ಲ. ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತಿಕೊಂಡಿವೆ. ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು? ಈ ವಿಡಿಯೋ ಕೇವಲ ರಾಶಿ ಭವಿಷ್ಯಕ್ಕಾಗಿ ಅಲ್ಲ, ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ದೊಡ್ಡ ಭಾರವನ್ನು ಇಳಿಸಿ ನಿಮ್ಮ ಮನಸ್ಸನ್ನು ಹಗುರ ಮಾಡಬಲ್ಲದು. ಮಕರ ರಾಶಿಯವರು ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು, ಜಗತ್ತು ನಿಮ್ಮನ್ನು ಯಾಕೆ ಕರ್ಮಿಷ್ಠರು ಹಾಗೂ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಮಕರ ರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನೋಡೋದಾದರೆ, ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಇರುವ 12 ರಾಶಿ ಚಕ್ರದಲ್ಲಿ ಯಾವುದೇ ರಾಶಿಯವರು ಸುಲಭವಾಗಿ ಸೋಲೊಪ್ಪಿಕೊಂಡರೂ ನೀವು ಮಾತ್ರ ಸೋಲನ್ನೇ ಮೆಟ್ಟಿ ನಿಲ್ಲುವ ಛಲ ಇರುವಂಥವರು. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳಿರಲಿ, ಅದೆಷ್ಟೇ ಸಮಯ ಹಿಡಿಯಲಿ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಸುಮ್ಮನೆ ಬಿಟ್ಟು ಬಿಡುವ ಮನಸ್ಸಿನವರಂತೂ ಅಲ್ಲವೇ ಅಲ್ಲ. ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಯೇ ತೀರುವ ಹಠ ನಿಮ್ಮದಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಪ್ರೀತಿ ವಿಶ್ವಾಸಾರ್ಹತೆ ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಅದೆಷ್ಟೋ ಜನರಿಗಿದೆ. ಎಂತಹದ್ದೇ ಕಷ್ಟ ಬಂದರೂ ತಾನು ಕುಸಿಯದೆ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಗುಣವುಳ್ಳವರು ನೀವು. ಎಷ್ಟು ಚೆನ್ನಾಗಿ ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ತಾಕತ್ತು ನಿಮ್ಮದಾಗಿದೆ. ಮೂರನೆಯದಾಗಿ, ಮಕರ ರಾಶಿಯವರು ದೂರದೃಷ್ಟಿ ಉಳ್ಳವರು. ಇಂದು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗೆ ಹೆಚ್ಚಿನದಾಗಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡ್ರೆ ಗುರಿಯನ್ನು ತಲುಪುವವರೆಗೂ ಬಿಡುವ ಮಾತೇ ಇಲ್ಲ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ನೀವು ಯಾಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೀರಿ? ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ನೋವಿನಲ್ಲೇ ಪರದಾಡುತ್ತಿದ್ದೀರಿ? ಕಷ್ಟದೊಂದಿಗೆ ಯುದ್ಧ ಮಾಡುತ್ತಿದ್ದೀರಿ, ನಿಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೀರಿ. ಈಗ ಆ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಪದೇ ಪದೇ ಸೋಲಿಸುತ್ತಿರುವ ಆ ಒಂದು ಮಾರಕವಾದ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಆಲೋಚನೆಗಳು. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸದೆ ನಿಮ್ಮ ನೋವನ್ನು ನೀವೇ ನುಂಗಿಕೊಂಡು ಕಷ್ಟ ಅನುಭವಿಸಿರುವ ನೀವು, ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಎಂದೇ ಹೇಳಬಹುದು. ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನು, ಅವಮಾನವನ್ನು ಹಾಗೂ ತನ್ನ ಕಷ್ಟಗಳನ್ನು ಮತ್ತು ಪ್ರೀತಿಯನ್ನು ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದು ಅಥವಾ ಅವರೊಂದಿಗೆ ಹೇಳಿಕೊಳ್ಳುವ ಅಭ್ಯಾಸವಿಲ್ಲ. ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾರೆ. ನನ್ನ ಕಷ್ಟವನ್ನು ಯಾರಿಗಾದರೂ ಹೇಳಿಕೊಂಡ್ರೆ ಅವರಿಗೆ ಅರ್ಥವಾಗುವುದಿಲ್ಲ, ಅಥವಾ ನಾನೇ ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಛಲ ಹಾಗೂ ಸ್ವಾಭಿಮಾನ ನಿಮ್ಮಲ್ಲಿರುತ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಆಗಲಿದೆ ಎನ್ನುವುದು ನಿಮಗೆ ಗೊತ್ತೇ?
ಮಕರ ರಾಶಿಯವರು ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ. ಹೊರಗಡೆಯಿಂದ ಶಾಂತವಾಗಿ ಕಾಣುವ ನೀವು ನಿಮ್ಮ ಮನಸ್ಸಿನ ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ನೋವು ಪಡುತ್ತಿದ್ದೀರಿ. ಮಕರ ರಾಶಿಯವರು ನಿಮ್ಮ ಪ್ರೀತಿ ಪಾತ್ರರು. ನಿಮ್ಮ ಮೌನವನ್ನು ತಪ್ಪಾಗಿ ತಿಳಿದು ನಿಮಗೆ ತುಂಬ ಅಹಂಕಾರ ಇದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರನ್ನಾದರೂ ತುಂಬ ನಂಬಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಿರೋ ಅವರೇ ನಿಮಗೆ ಮೋಸ ಮಾಡಿ ನಿಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ. ಅದನ್ನು ಸುಮ್ಮನೆ ತೋರಿಸಲು ನಿಮಗೆ ಬರುವುದಿಲ್ಲ, ಅಥವಾ ಸುಮ್ಮನೆ ತೋರಿಸಿಕೊಳ್ಳುವ ಕಳ್ಳ ಪ್ರೀತಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನ ಎನ್ನುವುದು ನಮಗೆ ಅಡ್ಡ ಬರುತ್ತದೆ. ಮತ್ತೊಂದು ಕಹಿ ಸತ್ಯ ಏನೆಂದರೆ, ನಿಮ್ಮ ಕೆಲಸವನ್ನು ಸ್ವತಃ ನೀವೇ ಮಾಡಬೇಕು ಎನ್ನುವ ಹಠ ನಿಮ್ಮದಾಗಿರುತ್ತದೆ. ಬೇರೆಯವರ ಕೆಲಸದ ಮೇಲೆ ನಿಮಗೆ ಸ್ವಲ್ಪವೂ ನಂಬಿಕೆ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಷ್ಟೇ ಬಲವಾದ ನಂಬಿಕೆ ಇರುತ್ತದೆ. ಪ್ರತಿಯೊಂದು ಎಲ್ಲ ಜವಾಬ್ದಾರಿಯನ್ನು ಸ್ವತಃ ನೀವೇ ಹೊತ್ತುಕೊಳ್ಳುತ್ತೀರಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುವಿರೇ ಹೊರತು ಒಂದು ಆಟದಂತೆ ಆನಂದಿಸುವುದಿಲ್ಲ. ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ. ನೀವು ಎಲ್ಲರಿಗಾಗಿ ಕಷ್ಟಪಟ್ಟು ದುಡಿಯುತ್ತೀರಿ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಸ್ವತಃ ತಾವೇ ಹೊರುತ್ತೀರಿ. ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿಯಾಗಿರುವಿರಿ. ನಿಮ್ಮ ನೋವು ಹಾಗೂ ಕಷ್ಟದ ಕಣ್ಣೀರು ಒರೆಸಲು ಯಾರೂ ಸಹ ಇರುವುದಿಲ್ಲ ಎಂದು ಮನನೊಂದು ನೀವು ಪದೇ ಪದೇ ಇದೇ ವಿಷಯಕ್ಕೆ ಕೊರಗುತ್ತೀರಿ. ಆದರೆ ನಿಜ ಏನೆಂದು ನೋಡೋದಾದರೆ, ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಆ ಭದ್ರಕೋಟೆಗೆ ನೀವೇ ಯಜಮಾನರು. ಎರಡನೆಯದಾಗಿ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಅತಿಯಾದ ಲೆಕ್ಕಾಚಾರ ಇರುವುದರಿಂದ ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ನಿಮ್ಮ ಕೈಗೆ ಒಲಿದು ಬಂದಂಥ ಅವಕಾಶಗಳನ್ನು ಸ್ವತಃ ನೀವೇ ಪರೀಕ್ಷಿಸಿ ಸಂಶಯದಿಂದ ನೋಡುತ್ತೀರಿ. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ, ಅಥವಾ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಲೇ ಕುಳಿತುಕೊಳ್ಳುವಿರಿ. ಮೂರನೆಯದಾಗಿ ಸಂಬಂಧಗಳಲ್ಲಿ ಬಿರುಕು. ಮಕರ ರಾಶಿಯವರು, ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಿ. ಹಿಡಿದ ಕೆಲಸವನ್ನು ಮುಗಿಸದೆ ಬಿಡುವ ಮಾತೇ ಇಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಸಮಯ ಕಳೆಯಲು ಮತ್ತು ಸಾಮೀಪ್ಯವನ್ನು ಇಷ್ಟಪಡುತ್ತಾರೆ ಹಾಗೂ ಬಯಸುತ್ತಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗಾಗಿ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಮನೆಯವರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನೀವು ಭಾವಹೀನರು, ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾ ನಿಮ್ಮನ್ನು ಕೀಳರಿಮೆಯಲ್ಲಿ ನೋಡುವುದು ಕಂಡುಬರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ನೋವು ತರುತ್ತದೆ. ಇಷ್ಟಾದರೂ ಸಹ ನೀವು ಯಾವುದೇ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಮಕರ ರಾಶಿಯವರೇ, ಬದುಕು ಒಂದು ಕೇವಲ ಕೆಲಸವಲ್ಲ, ಬದುಕು ಒಂದು ಕೇವಲ ಜವಾಬ್ದಾರಿಯಲ್ಲ. ಬದುಕು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅನುಭವಿಸುವುದಕ್ಕೆ ಇರುವುದು. ಈಗ ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ. ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ. ಆದರೆ ಈಗ ಸಮಯ ಬಂದಿದೆ. ಈ ಸಂಕೋಲೆಗಳಿಂದ ಆಚೆ ಬಂದು ಎದ್ದು ನಿಲ್ಲುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನೀವು ಕೇವಲ ದುಡಿಯುವ ಯಂತ್ರವಲ್ಲ. ನಿಮಗೂ ಸಹ ಒಳ್ಳೆಯ ಭಾವನೆಗಳಿವೆ. ನಿಮಗೂ ಸಹ ನೆಮ್ಮದಿ ಎನ್ನುವುದು ಬೇಕೇ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ 3 ಪ್ರಮುಖ ಬದಲಾವಣೆಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಮನಸ್ಸು ಬಿಚ್ಚಿ ಮಾತನಾಡಿ. ಮಕರ ರಾಶಿಯವರು, ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ನಿಮಗೆ ಬೇಕಾಗಿರುವ ವ್ಯಕ್ತಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದ್ರಿಂದ ನೀವು ಎಂದಿಗೂ ಯಾರಿಗೂ ಸಹ ಸಣ್ಣವರಾಗುವುದಿಲ್ಲ. ಮೊದಲು ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಕಷ್ಟ ಸುಖಗಳನ್ನು ಹಾಗೂ ಸೋಲನ್ನು ಅಥವಾ ಗೆಲುವನ್ನು ಆಪ್ತರಲ್ಲಿ ಹೇಳಿಕೊಳ್ಳಿ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ಮನಸ್ಸಿನ ಒಂದು ಭಾರವನ್ನು ಇಳಿಸುವ ದಾರಿ. ಯಾವಾಗ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ನಿಮ್ಮನ್ನು ನಂಬುತ್ತದೆ. ಎರಡನೆಯದಾಗಿ, ಹೆಚ್ಚಿನ ಜವಾಬ್ದಾರಿ. ಮಕರ ರಾಶಿಯವರು, ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮಾಡಬೇಕಿಲ್ಲ. ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮಗಾಗಿ ಜಗತ್ತು, ಜಗತ್ತಿಗಾಗಿ ನಾವಲ್ಲ ಎನ್ನುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಕೆಲವು ನಿಮಗೆ ಇರುವ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ. ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ. ಸ್ವಲ್ಪ ನೆಮ್ಮದಿಯ ಹಿಂದೆ ಹೋಗುವುದನ್ನು ಕಲಿಯಿರಿ. ತಪ್ಪುಗಳೇ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಮೊದಲು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ.
ಮೂರನೆಯದಾಗಿ ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಇಷ್ಟು ವರ್ಷ ಬೇರೆಯವರಿಗಾಗಿ ಅಂದರೆ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ಸ್ನೇಹಿತರಿಗಾಗಿ ಇಷ್ಟು ದಿನ ಬದುಕಿದ್ದು ಸಾಕು. ಇರುವ ಮುಂದಿನ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ನಿಮಗೆ ಇಷ್ಟವಾಗುವ ಹಾಡು ಹೇಳಿ, ದಿನಪತ್ರಿಕೆಯನ್ನು ಓದಿರಿ, ಕುಟುಂಬದ ಜೊತೆಯಲ್ಲಿ ಪ್ರವಾಸ ಮಾಡಿ, ಪ್ರಕೃತಿಯನ್ನು ನೋಡಿ ಆನಂದಿಸಿ, ಪ್ರಾಣಿ ಪಕ್ಷಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಿ. ಬದುಕಿನಲ್ಲಿ ಸಣ್ಣ ಪುಟ್ಟ ಖುಷಿಗಳನ್ನು ಅನುಭವಿಸಿ ಆನಂದಿಸಿ. ಶನಿ ಮಹಾತ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಒಳ್ಳೆಯದಾದರೆ ಒಳ್ಳೆಯ ಕರ್ಮ, ಕೆಟ್ಟದಾದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತದೆ. ಆದರೆ ಶನಿ ಮಹಾತ್ಮನು ಮಕರ ರಾಶಿಯವರು ಸಂತೋಷವಾಗಿರಬಾರದು ಎಂದು ಆತ ಎಂದೂ ಹೇಳಿಲ್ಲ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಪರಿಶ್ರಮಕ್ಕೆ ದಿನವಿಡೀ ಕೆಲಸದಲ್ಲಿ ಕಷ್ಟಪಡುವ ನೀವು ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿಕೊಂಡ್ರೆ ನೀವು ಸೋಲಿಲ್ಲದ ಸರದಾರರಾಗುವಿರಿ. ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ. ಆಗ ನೋಡಿ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅಕ್ಕಪಕ್ಕದ ಸ್ನೇಹಿತರು ಹಾಗೂ ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ, ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತದೆ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ನಿಮ್ಮ ಖುಷಿ ಮತ್ತು ನಗುವಿನಲ್ಲಿದೆ. ನೀವು ಒಂದು ಬಾರಿ ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲು ಇಷ್ಟಪಟ್ಟರೆ ತಾವು ಪಡೆಯುವವರೆಗೆ ಬಿಡುವುದಿಲ್ಲ. ಸರಿ ಸ್ನೇಹಿತರೆ, ಮಕರ ರಾಶಿಯವರ ಈ ವಿಡಿಯೋ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಘಟನೆ ಸತ್ಯಾಸತ್ಯತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಮಕರ ರಾಶಿಯವರಿಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಹಲವು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.